ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದ್ಮೇಲೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ 6ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 5 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಹತ್ವದ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಆದ್ಮೇಲೆ ಈಗಾಗಲೇ 6ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ 4 ಪ್ರಮುಖ ಅಧ್ಯಾಯಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತಂದ್ರೆ 5ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳು ಏನ್ ಬರ್ತವೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪಠ್ಯಪುಸ್ತಕದಲ್ಲಿ ಏನ್ ಮಾಹಿತಿ ಇದೆ ಅಷ್ಟನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕೆ ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಂತಂದ್ರೆ ಈ 5ನೇ ಅಧ್ಯಾಯದಲ್ಲಿ ಸುಮಾರು 10 ರಾಜವಂಶಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಆ ಪ್ರತಿಯೊಂದು 10 ರಾಜವಂಶಗಳ ಬಗ್ಗೆ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳ್ತಾ ಕೂತ್ಕೊಂಡೆ ಅಂದ್ರೆ ತರಗತಿ ಬಹಳಷ್ಟು ದೊಡ್ಡದಾಗುತ್ತೆ ಇದು. ಹೀಗಾಗಿ 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಏನೆಲ್ಲ ಬಂದಿದೆ ಆ ಮಹತ್ವದ ಮಾಹಿತಿಯನ್ನ ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಈ ತರಗತಿಯನ್ನು ನೋಡಿದ ನಂತರ ತಾವು ಪಠ್ಯಪುಸ್ತಕವನ್ನು ಓದುವಂತ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಪಠ್ಯಪುಸ್ತಕದಲ್ಲಿ ಏನೆಲ್ಲ ಮಹತ್ವದ ಅಂಶ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆ ಎಲ್ಲಾ ಮಹತ್ವದ ಅಂಶಗಳನ್ನ ನಾನು ನಿಮಗೆ ಒಂದೇ ಕಡೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ತರಗತಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಷ್ಟು ಬೇಕು ತರಗತಿಗೆ ಅಷ್ಟನ್ನೇ ಮಾತ್ರ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದರಿಂದ ಈ ತರಗತಿಗೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಮ್ಮ ಲೈಕ್ ಟಾರ್ಗೆಟ್ 500 ಇದೆ. 500ಕ್ಕೂ ಹೆಚ್ಚು ಲೈಕ್ಗಳನ್ನು ನೀವು ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ಬನ್ನಿ ನೇರವಾಗಿ ನಾವು ತರಗತಿಯನ್ನ ಆರಂಭ ಮಾಡೋಣ. ಇವತ್ತಿನ ತರಗತಿಯಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಆದ್ಮೇಲೆ ಇವತ್ತಿನ ಅಧ್ಯಾಯದಲ್ಲಿ ಯಾವೆಲ್ಲ ರಾಜವಂಶಗಳ ಬಗ್ಗೆ ನಾವು ಓದ್ತಾ ಹೋಗ್ತೀವಿ ಅಂದ್ರೆ ಮೊದಲಿಗೆ ಸಂಗಮ್ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ತೀವಿ. ಅದಾದ ನಂತರ ಸಾತವಾಹನರು, ಶಾತವಾಹನರು ಅಂತ ಕೂಡ ಇವರನ್ನ ಕರೀತಾರೆ. ಅದಾದ ನಂತರ ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು ಇವ್ರ ಬಗ್ಗೆ ಓದ್ತೀವಿ. ಅದಾದ ನಂತರ ಕಾಂಚಿಯ ಪಲ್ಲವರ ಬಗ್ಗೆ ಓದ್ತೀವಿ. ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಮತ್ತು ಚೋಳರು. ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಂಗಮ್ ಸಾಹಿತ್ಯದ ಬಗ್ಗೆ ಓದ್ತೀವಿ. ಅದಾದ ನಂತರ 9 ರಾಜ ಮನೆತನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ತರಗತಿ ಬಹಳಷ್ಟು ಲೆಂಗ್ತಿ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಕೇವಲ 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಏನೆಲ್ಲ ಮಹತ್ವದ ಅಂಶಗಳಿದೆ ಅವುಗಳನ್ನು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ಆದ್ಮೇಲೆ ಈ ತರಗತಿಯ ಪಠ್ಯಪುಸ್ತಕಗಳು ಬಹಳಷ್ಟು ಬೇಸಿಕ್ ಆಗಿರ್ತಕ್ಕಂಥ ಪಠ್ಯಪುಸ್ತಕಗಳು. ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ನೀವು ಏನ್ ಮಾಡಬಹುದು ಅಂದ್ರೆ ಸರ್ಕಾರ ಪ್ರಕಟ ಮಾಡಿರುವಂತಹ ಪಠ್ಯಪುಸ್ತಕಗಳನ್ನ ಆಧಾರವಾಗಿ ಇಟ್ಕೊಂಡು ತಾವುಗಳು ಆಬ್ಜೆಕ್ಷನ್ ಕೂಡ ಮಾಡಬಹುದು. ಪ್ರಶ್ನೆಗೆ ತಪ್ಪು ಉತ್ತರವನ್ನು ಕೊಟ್ಟಾಗ ಆಬ್ಜೆಕ್ಷನ್ ಕೂಡ ಮಾಡಬಹುದು. ಹೀಗಾಗಿ ಬೇಸಿಕ್ ಆಗಿ ನಾವು 6ರಿಂದ 12ನೇ ತರಗತಿಯ ಪುಸ್ತಕಗಳನ್ನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗುವಂತ ಸಂದರ್ಭದಲ್ಲಿ ಬೇಸಿಕ್ ಆಗಿನೇ ನೀವು ಅವುಗಳನ್ನ ತಿಳ್ಕೊಂಡಿರಬೇಕು ಅನ್ನುವಂಥದ್ದನ್ನ ಬಹಳ ಹಿಂದಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ. ನಿಮಗೆ ಇನ್ನಷ್ಟು ಸರಳ ಆಗ್ಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಪಠ್ಯಪುಸ್ತಕಗಳನ್ನ ಓದಲಿಕ್ಕೆ ಆಗೋದಿಲ್ಲ, ಅಷ್ಟು ಸಮಯ ಇರೋದಿಲ್ಲ. ಹೀಗಾಗಿ ಅದರಲ್ಲಿರುವಂತಹ ಮಾಹಿತಿಯನ್ನ ಶಾರ್ಟ್ ಮಾಡಿ ನಾವು ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. ಸಂಗಮ್ ಸಾಹಿತ್ಯದ ಬಗ್ಗೆ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಕಣ್ಣಗಿ ಶಿಲಪ್ಪದಿಗಾರಂ ಅನ್ನುವಂತಹ ಪ್ರಾಚೀನ ಮಹಾಕಾವ್ಯದ ಕಥಾನಾಯಕಿ. ಕಣ್ಣಗಿ ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾಳೆ. ಶಿಲಪ್ಪದಿಗಾರಂ ಅನ್ನುವಂಥ ಪ್ರಾಚೀನ ತಮಿಳು ಮಹಾಕಾವ್ಯದಲ್ಲಿರ್ತಕ್ಕಂಥ ಕಥಾನಾಯಕಿ ಈಕೆ ಕಣ್ಣಗಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಥೆ ಬರುತ್ತೆ. 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಕೂಡ ನಿಮಗೆ ಆ ಕಥೆ ಸಿಗುತ್ತೆ. ಅದನ್ನ ತಾವು ಓದ್ಕೋಬಹುದು. ಇನ್ನು ಶಿಲಪ್ಪದಿಗಾರಂ ಅನ್ನುವಂಥದ್ದು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದು. ಶಿಲಪ್ಪದಿಗಾರಂ ಅನ್ನುವಂಥದ್ದು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ. ಇನ್ನು ತಮಿಳು ಸಾಹಿತ್ಯದಲ್ಲಿ ಇನ್ನೊಂದು ಮಹಾಕಾವ್ಯ ಬರುತ್ತೆ, ಮಣಿಮೇಗಿಲೈ ಅಂತ. ಈ ಮಣಿಮೇಗಿಲೈ ಮಹಾಕಾವ್ಯದ ಕಥಾನಾಯಕಿ ಯಾರು ಅಂದ್ರೆ ಮಣಿಮೇಗಿಲೈ ಅನ್ನುವಂಥವಳು. ಮಣಿಮೇಗಿಲೈ ತಮಿಳು ಕಾವ್ಯದ ಮತ್ತೊಬ್ಬ ಕಥಾನಾಯಕಿ. ಇನ್ನು ತಿರುವಳ್ಳುವರ್ ಅವರು ರಚಿಸಿರುವಂತಹ ತಿರುಕ್ಕುರಳ್ ತಮಿಳರ ಜನಪ್ರಿಯ ನೀತಿ ಗ್ರಂಥವಾಗಿದೆ. ಈ ತಿರುಕ್ಕುರಳ್ ಅನ್ನುವಂಥದ್ದು ಏನು ಅಂತಂದ್ರೆ ತಮಿಳರ ಜನಪ್ರಿಯ ನೀತಿ ಗ್ರಂಥ. ಇದನ್ನ ಬರೆದವರು ಯಾರು ಅಂತಂದ್ರೆ ತಿರುವಳ್ಳುವರ್ ಅನ್ನುವಂಥವರು ತಿರುಕ್ಕುರಳ್ ಅನ್ನುವಂಥ ತಮಿಳರ ಜನಪ್ರಿಯ ನೀತಿ ಗ್ರಂಥವನ್ನ ರಚನೆ ಮಾಡ್ತಾರೆ. ಇನ್ನು ತಿರು ಎಂದರೆ ಶ್ರೀ ಅಂತ ಅರ್ಥ, ಹಾಗೂ ಕುರುಳ್ ಎಂದರೆ ಚಿಕ್ಕದು ಅಂತ ಅರ್ಥ. ಕುರುಳ್ ಕೇವಲ 1.5 ಸಾಲಿನ ಪದ್ಯ, ಆದರೂ ಕೂಡ ಅದರ ಅರ್ಥ ಹಿರಿದಾದುದು ಅಂತ ಹೇಳಲಾಗತ್ತೆ. ತಿರುಕ್ಕುರಳ್ ಅಂತಂದ್ರೆ ಚಿಕ್ಕದು ಅಂತ ಅರ್ಥ. ಈ ತಿರುಕ್ಕುರಳ್ ಕಾವ್ಯವನ್ನು ಬರೆದವರು ಯಾರು ಅಂತಂದ್ರೆ ತಿರುವಳ್ಳುವರ್. ಇನ್ನು ಕುರುಳ್ ಕುರಿತು ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿದಂತೆ ಅಂತ ಹೇಳಲಾಗತ್ತೆ. ಈ ಕುರುಳ್ ಅನ್ನುವಂತ ಕಾವ್ಯದ ಕುರಿತು ಏನ್ ಹೇಳ್ತಾರೆ ಅಂತಂದ್ರೆ ಸಾಸಿವೆಯನ್ನು ಕೊರೆದು, ಒಂದು ಸಾಸಿವೆ ಇರುತ್ತಲ್ಲ ಆ ಸಾಸಿವೆಯನ್ನು ಕೊರೆದು ಅದನ್ನು ಟೊಳ್ಳು ಮಾಡಿ ಆ ಟೊಳ್ಳು ಮಾಡಿದ ಸಾಸಿವೆಯೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿಟ್ಟಂತೆ ಅಂತ
ಕುರುಳ್ ಕುರಿತು ಹೇಳ್ತಾರೆ. ಇನ್ನು ಶಿಲಪ್ಪದಿಗಾರಂ, ಮಣಿಮೇಗಿಲೈ ಮತ್ತು ತಿರುಕ್ಕುರಳ್ ಸೇರಿದಂತೆ ಇನ್ನಿತರೆ ಪ್ರಮುಖ ತಮಿಳು ಸಾಹಿತ್ಯ ಗ್ರಂಥಗಳನ್ನೆಲ್ಲ ಒಟ್ಟಾಗಿ ಸಂಗಮ್ ಸಾಹಿತ್ಯ ಅಂತ ಕರೆಯಲಾಗುತ್ತೆ. ಯಾವ ಯಾವ ಕೃತಿಗಳು? ಶಿಲಪ್ಪದಿಗಾರಂ, ಮಣಿಮೇಗಿಲೈ ಮತ್ತು ತಿರುಕ್ಕುರಳ್ ಸೇರಿದಂತೆ ಇನ್ನಿತರೆ ಪ್ರಮುಖ ತಮಿಳು ಸಾಹಿತ್ಯ ಕೃತಿಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಸಂಗಮ್ ಸಾಹಿತ್ಯ ಅಂತ ಕರೀತಾರೆ. GPSTR ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸಂಗಮ್ ಸಾಹಿತ್ಯ ಅಂದ್ರೆ ಏನು ಅಂತ. ಶಿಲಪ್ಪದಿಗಾರಂ, ಮಣಿಮೇಗಿಲೈ, ತಿರುಕ್ಕುರಳ್ ಸೇರಿದಂತೆ ಇನ್ನಿತರೆ ಪ್ರಮುಖ ತಮಿಳು ಸಾಹಿತ್ಯ ಕೃತಿಗಳನ್ನೆಲ್ಲ ಸೇರಿಸಿ ಒಟ್ಟಾಗಿ ಸಂಗಮ್ ಸಾಹಿತ್ಯ ಅಂತ ಕರೆಯಲಾಗುತ್ತೆ. ಇನ್ನು ಮಧುರೆಯ ಪಾಂಡ್ಯರು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳು ಸಂಗಮ್ ಅಂದ್ರೆ ತಮಿಳು ಸಾಹಿತ್ಯ ಸಂಘ ಅನ್ನುವಂಥದ್ದನ್ನ ಸ್ಥಾಪಿಸಿ ಕವಿಗಳಿಗೆ ಆಶ್ರಯವನ್ನು ನೀಡಿದ್ರು. ಮಧುರೆಯ ಪಾಂಡ್ಯರು ಬರ್ತಾರಲ್ಲ, ಈ ಪಾಂಡ್ಯರು ತಮ್ಮ ರಾಜಧಾನಿಯಾಗಿರುವಂತ ಮಧುರೆಯಲ್ಲಿ ತಮಿಳು ಸಂಘವನ್ನ ಸ್ಥಾಪನೆ ಮಾಡಿರ್ತಾರೆ. ತಮಿಳು ಸಂಗಮ್ ಅಂತಂದ್ರೆ ತಮಿಳು ಸಾಹಿತ್ಯ ಸಂಘ. ಇವುಗಳನ್ನ ಸ್ಥಾಪನೆ ಮಾಡಿ ಕವಿಗಳಿಗೆ ಆಶ್ರಯವನ್ನು ನೀಡಿದ್ರು. ಇನ್ನು ಸಂಗಮ್ ಸಾಹಿತ್ಯ ರಚನೆಯ ಸುಮಾರು 5 ಶತಮಾನಗಳ ಕಾಲವನ್ನು ಸಂಗಮ್ ಯುಗ ಅಂತ ಕರೆಯಲಾಗುತ್ತೆ. ಈ ಸಂಗಮ್ ಸಾಹಿತ್ಯ ರಚನೆಯಾಗಿರುವಂತಹ ಸುಮಾರು 5 ಶತಮಾನಗಳ ಕಾಲವನ್ನು ಸಂಗಮ್ ಯುಗ ಅಂತ ಕರೆಯಲಾಗುತ್ತೆ. ಸಂಗಮ್ ಸಾಹಿತ್ಯದಲ್ಲಿ ಚೋಳ, ಚೇರ ಮತ್ತು ಪಾಂಡ್ಯ ರಾಜರ ಆಳ್ವಿಕೆ ಮತ್ತು ಆ ಕಾಲದ ಜೀವನದ ಬಗ್ಗೆ ವರ್ಣನೆ ನಮಗೆ ಸಿಗುತ್ತೆ. ಸಂಗಮ್ ಸಾಹಿತ್ಯದ ವಿಶೇಷತೆ ಏನು ಅಂತಂದ್ರೆ ಚೋಳರ, ಚೇರರ ಮತ್ತು ಪಾಂಡ್ಯ ರಾಜರ ಆಳ್ವಿಕೆ ಹೇಗಿತ್ತು ಮತ್ತು ಆ ಕಾಲದಲ್ಲಿ ಜನರ ಜೀವನದ ಸಂಪೂರ್ಣವಾಗಿರುವಂತಹ ವರ್ಣನೆಯನ್ನ ಕಣ್ಣಿಗೆ ಕಟ್ಟುವಂತೆ ಸಂಗಮ್ ಸಾಹಿತ್ಯ ನಮಗೆ ವಿವರಿಸುತ್ತೆ. ಇದಿಷ್ಟು ಸಂಗಮ್ ಸಾಹಿತ್ಯದ ಕುರಿತು. ಇನ್ನು ನೇರವಾಗಿ ನಾವು ಸಾತವಾಹನರ ಬಗ್ಗೆ ನೋಡ್ತಾ ಹೋಗೋಣ. ಶಾತವಾಹನರು. ಇನ್ನು 9 ರಾಜವಂಶಗಳ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು. ಮೊದಲನೇ ರಾಜವಂಶ ಇದು ಶಾತವಾಹನರು. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸಾತವಾಹನರು ದಕ್ಷಿಣ ಭಾರತದ ಕೆಲ ಭಾಗಗಳಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಮಹಾರಾಷ್ಟ್ರದ ಪ್ರತಿಷ್ಠಾನಪುರ, ಈಗಿನ ಪೈಠಾಣ ಇವರ ರಾಜಧಾನಿಯಾಗಿತ್ತು. ಶಾತವಾಹನರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಪ್ರತಿಷ್ಠಾನಪುರ, ಈಗಿನ ಪೈಠಾಣ ಅನ್ನುವಂಥದ್ದು ಶಾತವಾಹನರ ರಾಜಧಾನಿ. ಇನ್ನು ಶಾತವಾಹನರ ಪ್ರಮುಖ ಅರಸ ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಹಾಗಾದ್ರೆ ಶಾತವಾಹನರ ಸ್ಥಾಪಕ ಯಾರು? ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ, ಶಾತವಾಹನರ ಸ್ಥಾಪಕ ಯಾರು ಅಂತ. ಉತ್ತರ ಗೊತ್ತಿದ್ದವರು ದಯವಿಟ್ಟು ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ. ಶಾತವಾಹನರ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ ಆದ್ರೆ ಶಾತವಾಹನರ ಸ್ಥಾಪಕ ಯಾರು ಅನ್ನುವಂಥದ್ದನ್ನ ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ನಾಸಿಕ್ ಶಾಸನದಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯನ್ನು ಸುಂದರ, ಉತ್ತಮ ಗುಣದವನು, ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವನು ಅಂತ ವರ್ಣನೆ ಮಾಡಿದೆ. ಮತ್ತೆ ರಾಜನಾದವನ ಗುಣ ಕೂಡ ಹಂಗೆ ಇರಬೇಕು. ಗೌತಮಿ ಪುತ್ರ ಶಾತಕರ್ಣಿಯನ್ನು ನಾಸಿಕ್ ಶಾಸನದೊಳಗಡೆ ಆತ ಸುಂದರನಾಗಿದ್ದ, ಉತ್ತಮ ಗುಣದವನಾಗಿದ್ದ, ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವನಾಗಿದ್ದ. ಇವತ್ತೊಂದು ಟೆಲಿಗ್ರಾಮ್ ಅಲ್ಲಿ ಒಂದು ನ್ಯೂಸ್ ಹಾಕಿದ್ದೆ ನಾನು. ಬೆಂಗಳೂರಿನ ತಹಶೀಲ್ದಾರ್ ಒಬ್ಬನ ಬಳಿ 500 ಕೋಟಿ ಆಸ್ತಿ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದು 1000 ಕೋಟಿ ಅಂತ ನಾನೆಲ್ಲೋ ನ್ಯೂಸ್ ಅಲ್ಲಿ ಕೇಳ್ದಂಗಿದ್ದು. 1000 ಕೋಟಿಯ ಒಡೆಯ, 500 ಕೋಟಿಯ ಒಡೆಯ ಒಬ್ಬ ತಹಶೀಲ್ದಾರ್ ಆಗ್ತಾನೆ ಅಂದ್ರೆ ದುರ್ಬಲರ ಬಗ್ಗೆ ಇಂಥ ಅಧಿಕಾರಿಗಳಿಗೆ ಕಾಳಜಿ ಎಲ್ಲಿದೆ? ಇಂಥ ಅಧಿಕಾರಿಗಳು ಕೇವಲ ತಮ್ಮ ಮನೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಹೋಗುವಾಗ ಯಾರು ಏನು ತಗೊಂಡು ಹೋಗೋದಿಲ್ಲ. ನಾನು ಏನು ತಗೊಂಡು ಹೋಗೋದಿಲ್ಲ, ನೀವು ಏನು ತಗೊಂಡು ಹೋಗೋದಿಲ್ಲ. 500 ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ಫಾರ್ಚುನರ್ ಕಾರ್ಗಳಿದೆ ಅಂತೆ ಮನೆಯಲ್ಲಿ. ಏನೇನೋ ಸಾಕಷ್ಟು ಬೆಲೆ ಬಾಳುವಂತ ಸಾಮಾನುಗಳು ಆ ವ್ಯಕ್ತಿ ಹತ್ರ ಇದೆ ಅಂತೆ. ಇಷ್ಟೆಲ್ಲ ಇದ್ರೂ ಕೂಡ ಹೋಗುವಾಗ ನಾವು ತಗೊಂಡು ಹೋಗೋದಿಲ್ಲ, ಒಂದು ಕೆಟ್ಟ ಹೆಸರನ್ನ ತಗೊಂಡು ಹೋಗ್ತೀವಿ. ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಇತ್ತು ಗೌತಮಿ ಪುತ್ರ ಶಾತಕರ್ಣಿಗೆ ಅಂತ ನಾಸಿಕ್ ಶಾಸನದಲ್ಲಿ ವರ್ಣನೆ ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಮಾಡೋದಿಲ್ಲ. ಹೌದಾ? ಹೊಗಳು ಭಟರು ಅಂತ ಆಗಿನ ಕಾಲಕ್ಕೆ ಇದ್ರು ಅಂತ ಹೇಳಲಾಗತ್ತೆ. ಆದ್ರೂ ಕೂಡ ಇಂಥ ಬೃಹತ್ ಆಗಿರ್ತಕ್ಕಂಥ ಶಾಸನದಲ್ಲಿ ಬರೆಸುವಂತ ಸಂದರ್ಭದಲ್ಲಿ ಸುಮ್ಮನೆ ಬರೆಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಇರಬೇಕು. ಯಾರಿಗೆ ಅಸಹಾಯಕರಿದ್ದಾರೆ ಅವರಿಗೆ ಸಹಾಯ ಮಾಡುವಂತ ಗುಣ ಪ್ರತಿಯೊಬ್ಬರಲ್ಲೂ ಇರಬೇಕು. ಇನ್ನು ಗೌತಮಿ ಪುತ್ರ ಶಾತಕರ್ಣಿ ವೈದಿಕ ಧರ್ಮ ಸಂಪ್ರದಾಯವನ್ನ ಬಳಕೆಗೆ ತರ್ತಾನೆ. ಮಹಾರಾಷ್ಟ್ರದ ಕಾರ್ಲೆ ಎಂಬಲಿನ ಚೈತ್ಯವು ದೊಡ್ಡದಾಗಿದ್ದು ಸುಂದರವಾಗಿರುವಂತ ಚೈತ್ಯವಾಗಿದೆ. ಇನ್ನು ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತಶಿಲೆಯ ಸ್ತೂಪವು ಕಲಾತ್ಮಕವಾಗಿರುವಂಥದ್ದು ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಶಾತವಾಹನರ ಕಾಲದಲ್ಲಿ ಪಟ್ಟಣಗಳಲ್ಲಿ ಶ್ರೇಣಿ ಅನ್ನುವಂಥ ಸಂಘಗಳಿದ್ವು. ಶ್ರೇಣಿಗಳು ಅಂತಂದ್ರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಕೊಂಡಿರ್ತಕ್ಕಂಥ ಸಂಘಗಳು. ಶಾತವಾಹನರ ಕಾಲದಲ್ಲಿ ಪಟ್ಟಣಗಳಲ್ಲಿ ಶ್ರೇಣಿ ಅನ್ನುವಂಥ ಸಂಘಗಳು ಇದ್ವು. ಹಾಗಾದ್ರೆ ಈ ಶ್ರೇಣಿಗಳಂದ್ರೆ ಏನು ಅಂತಂದ್ರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಕೊಂಡಿರ್ತಕ್ಕಂಥ ಸಂಘಗಳನ್ನ ಶ್ರೇಣಿಗಳು ಅಂತ ಕರೀತಾ ಇದ್ರು. ಇನ್ನು ಶಾತವಾಹನರ ಕಾಲದಲ್ಲಿ ಯುರೋಪಿನ ರೋಮ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು ಅಂತ ಹೇಳಲಾಗುತ್ತೆ. ಇದಿಷ್ಟು ಶಾತವಾಹನರಿಗೆ ಸಂಬಂಧಪಟ್ಟಂತೆ. ಈ ಗೌತಮಿ ಪುತ್ರ ಶಾತಕರ್ಣಿಗೆ ಸಂಬಂಧಪಟ್ಟಂತೆ ನಾಸಿಕ್ ಶಾಸನವನ್ನ ಆತನ ತಾಯಿಯಾಗಿರ್ತಕ್ಕಂಥ
ಗೌತಮಿ ಬಾಲಶ್ರೀ ಅವರು ಹೊರಡಿಸ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಈ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದಿಷ್ಟು ಶಾತವಾಹನರಿಗೆ ಸಂಬಂಧಪಟ್ಟಂತೆ. ಇನ್ನು ನೇರವಾಗಿ ನಾವು ಎರಡನೇ ಸಾಮ್ರಾಜ್ಯವಾಗಿರುವಂತಹ ಬನವಾಸಿಯ ಕದಂಬರ ಬಗ್ಗೆ ನೋಡ್ತಾ ಹೋಗೋಣ. ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ. ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇಂದಿಗೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಇವರ ಲಾಂಛನ ಸಿಂಹ ಆಗಿತ್ತು. ಇವರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿ ಇದ್ವು. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿ ಇದ್ದು, ಇದು ಕನ್ನಡ ಶಾಸನಗಳಲ್ಲೇ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಶಾಸನ. ಅರ್ಥ ಆಗ್ತಿದೆಯಾ? ಹಲ್ಮಿಡಿ ಶಾಸನ ಯಾವ ರಾಜವಂಶಕ್ಕೆ ಸೇರಿರುವಂಥದ್ದು ಅಂದ್ರೆ ಕದಂಬ ರಾಜವಂಶಕ್ಕೆ ಸೇರಿರುವಂಥದ್ದು. ಇಲ್ಲಿ ಈ ಶಾಸನದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯನ್ನ ಬಳಕೆ ಮಾಡಲಾಗಿದೆ. ಇದು ಕನ್ನಡ ಶಾಸನಗಳಲ್ಲೇ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಶಾಸನ. ಇನ್ನು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅನ್ನುವಂಥ ಸ್ಥಳದಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನವೊಂದು ದೊರಕಿದೆ. ಇದನ್ನು ಕುಬ್ಜ ಕವಿ ರಚನೆ ಮಾಡಿದ್ದು. ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಅತಿ ಪ್ರಾಚೀನನು. ಅರ್ಥ ಆಗ್ತಿದೆಯಾ? ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕವಿ ಯಾರು ಅಂತಂದ್ರೆ ಕವಿ ಕುಬ್ಜ. ಈ ಕವಿ ಕುಬ್ಜ ಏನ್ ಮಾಡ್ತಾನೆ ಅಂತಂದ್ರೆ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಕೃತ ಶಾಸನ ರಚನೆ ಮಾಡ್ತಾನೆ. ಇನ್ನು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವಂತಹ ಪ್ರಥಮ ಸಂಸ್ಕೃತ ಶಾಸನ. ಅರ್ಥ ಆಗ್ತಿದೆಯಾ? ಕನ್ನಡದ ಮೊದಲ ಶಾಸನ, ಅತ್ಯಂತ ಪ್ರಾಚೀನವಾದ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಆದರೆ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಈ ತಾಳಗುಂದ ಶಾಸನವನ್ನ ರಚನೆ ಮಾಡಿದವನು ಕವಿ ಕುಬ್ಜ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಕದಂಬರು ಆರಾಧಿಸುತ್ತಿದ್ದ ದೇವರು ಯಾವುದು ಅಂತಂದ್ರೆ ಮಧುಕೇಶ್ವರ. ಇನ್ನು ಬನವಾಸಿಯಲ್ಲಿ ಮನಸೆಳೆಯುವಂತ ಪರಶುರಾಮನ ಮೂರ್ತಿ ಶಿಲ್ಪ ಇದೆ. ಇದಿಷ್ಟು ಕದಂಬ ವಂಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಶಾರ್ಟ್ ಆಗಿ ನಾವು ತಿಳ್ಕೊಂಡ್ವಿ. ಇನ್ನು ತಲಕಾಡಿನ ಗಂಗರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಶ್ರವಣಬೆಳಗೊಳದ ಬಾಹುಬಲಿ ಗೊಮ್ಮಟವು ತಲಕಾಡಿನ ಗಂಗರ ಅಮೋಘವಾಗಿರ್ತಕ್ಕಂಥ ಕೊಡುಗೆ. ಶ್ರವಣಬೆಳಗೊಳದ ಬಾಹುಬಲಿ ಗೊಮ್ಮಟ ಇದೆಯಲ್ಲ, ಅದು ತಲಕಾಡಿನ ಗಂಗರ ಅಮೋಘವಾಗಿರುವಂತ ಕೊಡುಗೆ. ಬಾಹುಬಲಿಯು ತ್ಯಾಗ ಮತ್ತು ವೈರಾಗ್ಯಗಳ ಸಂಕೇತವಾಗಿ ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ನಿಂತಿದ್ದಾನೆ. ಬಾಹುಬಲಿ ತ್ಯಾಗ ಮತ್ತು ವೈರಾಗ್ಯಗಳ ಸಂಕೇತ. ಭರತ ಬಾಹುಬಲಿಯರ ಯುದ್ಧ ನಮಗೆಲ್ಲ ಗೊತ್ತಿದೆ, ನಾವು ಆಲ್ರೆಡಿ ಅದನ್ನು ತಿಳ್ಕೊಂಡಿದ್ದೀವಿ. ಯಾವ ರೀತಿ ಯುದ್ಧ ನಡೆಯುತ್ತೆ, ಕೊನೆಗೆ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ಬಾಹುಬಲಿ ಸ್ವತಃ ಅಣ್ಣನಿಗೆ ನಾನು ಆಸ್ತಿಯ ಸಲುವಾಗಿ ಈ ರೀತಿ ಮಾಡಿದ್ನಲ್ಲ ಅನ್ನುವಂಥ ಬೇಜಾರಿನಲ್ಲಿ ಮೈಮೇಲಿರುವಂತಹ ಬಟ್ಟೆಯನ್ನು ಕೂಡ ಬಿಚ್ಚಿ ಆತ ಏನ್ ಮಾಡ್ತಾನೆ ಅಂದ್ರೆ ಶ್ರವಣಬೆಳಗೊಳಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಆಚರಿಸಿ ನಿರ್ವಾಣವನ್ನು ಹೊಂತಾನೆ ಅನ್ನುವಂಥದ್ದನ್ನ ನಾವು ಓದ್ತೀವಿ. ಹಾಗೆ ಈ ಬಾಹುಬಲಿ ಇಲ್ಲಿ ತ್ಯಾಗ ಮತ್ತು ವೈರಾಗ್ಯಗಳ ಸಂಕೇತವಾಗಿ, ಬಾಹುಬಲಿ ಆಸ್ತಿ ಬೇಡ ನನಗೆ, ಅಣ್ಣನನ್ನ ಸೋಲಿಸಿ ಅಥವಾ ಅಣ್ಣನಿಗೆ ಹಿಂಸೆ ಮಾಡಿ ಆಸ್ತಿ ಪಡೆಯೋದ್ರಲ್ಲಿ ಏನಿದೆ ಅಂತ ಆಸ್ತಿಯನ್ನ ತ್ಯಾಗ ಮಾಡಿ ಹೋಗ್ತಾನೆ. ಜೊತೆಗೆ ಈ ಎಲ್ಲಾ ಘಟನೆಗಳು ಆದ ನಂತರ ಭರತ ಬಾಹುಬಲಿಯರ ನಡುವೆ ನಡೆದಿರ್ತಕ್ಕಂಥ ಯುದ್ಧದ ಸನ್ನಿವೇಶಗಳನ್ನು ನೋಡ್ತಾ ಹೋದ್ರೆ ಬಾಹುಬಲಿಗೆ ವೈರಾಗ್ಯ ಅನ್ನುವಂಥದ್ದು ತಾನಾಗೆ ಮೂಡುತ್ತೆ. ಆಸ್ತಿಗಾಗಿ ಇಷ್ಟೆಲ್ಲ ಮಾಡಿದ್ನಲ್ಲ ಅನ್ನುವಂಥ ಬೇಜಾರಿನಲ್ಲಿ ಆತ ಏನ್ ಮಾಡ್ತಾನೆ ಅಂದ್ರೆ ಶ್ರವಣಬೆಳಗೊಳಕ್ಕೆ ಹೋಗ್ತಾನೆ ಅನ್ನುವಂಥದ್ದನ್ನು ನಾವು ಕಥೆಗಳಲ್ಲಿ ಓದ್ತೀವಿ. ಸೊ ಬಾಹುಬಲಿ ತ್ಯಾಗ ಮತ್ತು ವೈರಾಗ್ಯಗಳ ಸಂಕೇತವಾಗಿ ಶ್ರವಣಬೆಳಗೊಳದಲ್ಲಿ ಇಂದಿಗೂ ಕೂಡ ನಮಗೆ ಕಾಣಿಸ್ತಾನೆ. ಗೊಮ್ಮಟ ಅಂತಂದ್ರೆ ಸುಂದರ ಅಂತ ಅರ್ಥ. ಗೊಮ್ಮಟ ಅಂತ ಇದೆಯಲ್ಲ, ಬಾಹುಬಲಿಯ ವಿಗ್ರಹ ಇದೆಯಲ್ಲ, ಗೊಮ್ಮಟೇಶ್ವರ ಅಂತ ಕರಿತೀವಿ ನಾವು. ಗೊಮ್ಮಟ ಅಂತಂದ್ರೆ ಸುಂದರ ಅಂತ ಅರ್ಥ. ಇನ್ನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಶಿಲ್ಪವು ವಿಶ್ವದಲ್ಲಿಯೇ ಅತ್ಯಂತ ಎತ್ತರದ ಏಕಶಿಲಾ ಶಿಲ್ಪ. ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಲ್ಪ ಯಾವುದು ಅಂತಂದ್ರೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಶಿಲ್ಪ. 17.6 ಮೀಟರ್ ಎತ್ತರವಾಗಿರ್ತಕ್ಕಂಥ ಗೊಮ್ಮಟೇಶ್ವರ ವಿಗ್ರಹ ಅದು. ಇದು ವಿಶ್ವದಲ್ಲಿಯೇ ಅತ್ಯಂತ ಎತ್ತರದ ಏಕಶಿಲಾ ಶಿಲ್ಪ. ಇನ್ನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದವನು ಗಂಗರಾಜನಾದ 4ನೇ ರಾಚಮಲ್ಲನ ಮಂತ್ರಿಯಾಗಿರ್ತಕ್ಕಂಥ ಚಾವುಂಡರಾಯ. ತಲಕಾಡಿನ ಗಂಗರ 4ನೇ ರಾಚಮಲ್ಲನ ಮಂತ್ರಿಯಾಗಿರ್ತಕ್ಕಂಥ ಚಾವುಂಡರಾಯ ಈ ವಿಶ್ವದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಶಿಲ್ಪವನ್ನ ನಿರ್ಮಾಣ ಮಾಡ್ತಾನೆ. ಗಂಗರು ತಲಕಾಡಿನಲ್ಲಿ ಪಾತಾಳೇಶ್ವರ ಮತ್ತು ಮರುಳೇಶ್ವರ, ಕೋಲಾರದಲ್ಲಿ ಕೋಲಾರಮ್ಮ ಮುಂತಾದ ಸುಂದರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಮೈಸೂರು ಜಿಲ್ಲೆಯ ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಗಂಗರ ಲಾಂಛನ ಆಣೆಯಾಗಿತ್ತು. ಗಂಗರ ಪ್ರಸಿದ್ಧ ಅರಸ ಯಾರಾಗಿದ್ರು ಅಂದ್ರೆ ದುರ್ವಿನೀತ. ಶಾಸನಗಳಲ್ಲಿ ದುರ್ವಿನೀತನನ್ನು ಶ್ರೀಕೃಷ್ಣನಿಗೆ ಸಮಾನನು ಅಂತ ವರ್ಣನೆ ಮಾಡಲಾಗಿದೆ. ಅರ್ಥ ಆಗ್ತಿದೆಯಾ? ತಲಕಾಡಿನ ಗಂಗರ ದುರ್ವಿನೀತನನ್ನು ಶಾಸನಗಳಲ್ಲಿ ಶ್ರೀಕೃಷ್ಣನಿಗೆ ಸಮಾನನಾದವನು ಅಂತ ವರ್ಣನೆ ಮಾಡಲಾಗಿದೆ.
ಇನ್ನು ಆವಾಗಲೇ ಹೇಳಿದಂಗೆ ಚಾವುಂಡರಾಯ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೇಳಿದ್ನಲ್ಲ, ಆ ಚಾವುಂಡರಾಯ ಪುರಾಣ ಅನ್ನುವಂಥ ಗದ್ಯ ಕೃತಿಯನ್ನು ರಚನೆ ಮಾಡಿದ್ದಾನೆ. ಚಾವುಂಡರಾಯ ಪುರಾಣ ಅನ್ನುವಂಥದ್ದು ಗದ್ಯ ಕೃತಿ. ಇದಿಷ್ಟು ತಲಕಾಡಿನ ಗಂಗರಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಬಾದಾಮಿಯ ಚಾಳುಕ್ಯರ ಬಗ್ಗೆ ನೋಡ್ತಾ ಹೋಗೋಣ. ಬಾದಾಮಿ ಚಾಳುಕ್ಯರ ಇತಿಹಾಸ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಓದ್ತಾ ಕೂತ್ಕೊಂಡ್ವಿ ಅಂದ್ರೆ ಬಹಳಷ್ಟು ಸೋಜಿಗ ಅಂತ ಅನಿಸುವಂತ ಸಂಗತಿಗಳು ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ನಮಗೆ ಕಂಡು ಬರ್ತವೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂದ್ರೆ ಹಳೆಯ ವಾತಾಪಿಯನ್ನ ಈಗ ಬಾದಾಮಿ ಅಂತ ಕರೀತಾರೆ. ಈ ವಾತಾಪಿ ಚಾಳುಕ್ಯರ ರಾಜಧಾನಿಯಾಗಿತ್ತು. ಚಾಲುಕ್ಯರ ಲಾಂಛನ ವರಾಹ ಆಗಿತ್ತು. ಇನ್ನು ಇಮ್ಮಡಿ ಪುಲಕೇಶಿ ಚಾಲುಕ್ಯರ ಶ್ರೇಷ್ಠ ಅರಸನಾಗಿದ್ದ. ಉತ್ತರ ಭಾರತದ ಹರ್ಷವರ್ಧನನೊಡನೆ ನರ್ಮದಾ ನದಿ ತೀರದಲ್ಲಿ ನಡೆದ ಘೋರ ಸಂಗ್ರಾಮದಲ್ಲಿ ಇಮ್ಮಡಿ ಪುಲಕೇಶಿ ವಿಜಯಶಾಲಿಯಾಗ್ತಾನೆ. ಇನ್ನು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಐಹೊಳೆ ಬರುತ್ತಲ್ಲ, ಈ ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲು ಅಂತ ಕರೆಯಲಾಗುತ್ತೆ. ಐಹೊಳೆ ದೇವಾಲಯಗಳ ತೊಟ್ಟಿಲು. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯವು ಸುಂದರವಾಗಿದ್ದು, ಪಟ್ಟದಕಲ್ಲು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರ್ತಕ್ಕಂಥ ತಾಣ. ಕರ್ನಾಟಕದ ಪಟ್ಟದಕಲ್ಲು ಮತ್ತು ಹಂಪೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರ್ತಕ್ಕಂಥ ತಾಣಗಳು. ಇನ್ನು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಅನ್ನುವಂಥ ಸ್ಥಳಗಳಲ್ಲಿ ಚಾಲುಕ್ಯರ ಪ್ರಮುಖ ವಾಸ್ತುಶಿಲ್ಪಗಳು ಕಂಡುಬರ್ತವೆ. ಇನ್ನು ವಿಶ್ವ ಪರಂಪರೆ ತಾಣ ಅಂದ್ರೆ ಏನು? ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರೆಗೆ ಸೇರಿದ್ದು ಎಂಬುದಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಇವುಗಳಿಗೆ ವಿಶೇಷ ಸಂರಕ್ಷಣೆಯನ್ನು ನೀಡಲಾಗುತ್ತೆ. ಇವುಗಳೇ ವಿಶ್ವ ಪರಂಪರೆಯ ತಾಣಗಳು. ಅರ್ಥ ಆಯ್ತಾ? ಜಗತ್ತಿನ ಕೆಲವು ಅಪೂರ್ವ ಮತ್ತು ಅಮೂಲ್ಯವಾದ ತಾಣಗಳು ವಿಶ್ವ ಪರಂಪರೆಗೆ ಸೇರಿದ್ದು ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡುತ್ತೆ. ಜೊತೆಗೆ ಅವುಗಳಿಗೆ ವಿಶೇಷ ಸಂರಕ್ಷಣೆಯನ್ನು ಕೂಡ ನೀಡಲಾಗುತ್ತೆ. ಇಂತಹ ತಾಣಗಳನ್ನೇ ನಾವು ವಿಶ್ವ ಪರಂಪರೆ ತಾಣಗಳು ಅಂತ ಕರಿತೀವಿ. ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದಕಲ್ಲು ವಿಶ್ವ ಪರಂಪರೆಯ ತಾಣಗಳಾಗಿವೆ. ವಿಶ್ವ ಪರಂಪರೆಯ ತಾಣಗಳಾಗಿವೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇದಿಷ್ಟು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ. ಇನ್ನು ನೇರವಾಗಿ ನಾವು ಕಾಂಚಿಯ ಪಲ್ಲವರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಕಾಂಚಿಯ ಪಲ್ಲವರು ತಮಿಳುನಾಡಿನ ಕಾಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ಪಲ್ಲವರಲ್ಲಿ ನರಸಿಂಹವರ್ಮನು ಶ್ರೇಷ್ಠನಾಗಿರ್ತಕ್ಕಂಥ ಅರಸ. ಮಹಾಮಲ್ಲ ಅನ್ನುವಂಥದ್ದು ನರಸಿಂಹವರ್ಮನ ಬಿರುದಾಗಿತ್ತು. ಮಹಾಮಲ್ಲ ಅನ್ನುವಂಥದ್ದು ಯಾರ ಬಿರುದು ಅಂತಂದ್ರೆ ನರಸಿಂಹವರ್ಮನ ಬಿರುದಾಗಿತ್ತು. ಇನ್ನು ನರಸಿಂಹವರ್ಮ ಬಾದಾಮಿ ಚಾಲುಕ್ಯರ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದ ವಿಜಯದ ಸಂಕೇತವಾಗಿ ವಾತಾಪಿ ಕೊಂಡ ಅನ್ನುವಂಥ ಬಿರುದನ್ನ ಧರಿಸ್ತಾನೆ. ಕಂಚಿಯ ಪಲ್ಲವರ ನರಸಿಂಹವರ್ಮ ಏನ್ ಮಾಡ್ತಾನೆ ಅಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ಬಾದಾಮಿಯನ್ನ ಗೆದ್ದುಕೊಳ್ತಾನೆ. ಬಾದಾಮಿಯನ್ನು ಗೆದ್ದ ವಿಜಯದ ಸಂಕೇತವಾಗಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ವಾತಾಪಿಯನ್ನು ಗೆದ್ದ ವಿಜಯದ ಸಂಕೇತವಾಗಿ ವಾತಾಪಿ ಕೊಂಡ ಅನ್ನುವಂಥ ಬಿರುದನ್ನ ಧರಿಸ್ತಾನೆ. ವಾತಾಪಿ ಕೊಂಡ ಯಾರ ಬಿರುದಾಗಿತ್ತು ಅಂದ್ರೆ ನರಸಿಂಹವರ್ಮನ ಬಿರುದಾಗಿತ್ತು. ನರಸಿಂಹವರ್ಮ ಕಾಂಚಿಯ ಪಲ್ಲವರ ಶ್ರೇಷ್ಠನಾಗಿರ್ತಕ್ಕಂಥ ಅರಸನಾಗಿದ್ದ. ಇವನಿಗೆ ಮಹಾಮಲ್ಲ ಅನ್ನುವಂಥ ಬಿರುದು ಕೂಡ ಇತ್ತು. ಇನ್ನು ಮಾಮಲ್ಲಪುರ, ಈಗಿನ ಮಹಾಬಲಿಪುರ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ನರಸಿಂಹವರ್ಮ ಏನ್ ಮಾಡ್ತಾನೆ ಅಂದ್ರೆ ಅಭಿವೃದ್ಧಿಗೊಳಿಸ್ತಾನೆ. ಜೊತೆಗೆ ಮಹಾಬಲಿಪುರಂ ಅನ್ನುವಂಥ ಸ್ಥಳದಲ್ಲಿ ನರಸಿಂಹವರ್ಮನ ಕಾಲದ 8 ಏಕಶಿಲಾ ರಥಗಳು ಕಂಡು ಬರ್ತವೆ. ಅರ್ಥ ಆಗ್ತಿದೆ? ಮಹಾಬಲಿಪುರಂ ಅನ್ನುವಂಥ ಸ್ಥಳದಲ್ಲಿ ನರಸಿಂಹವರ್ಮನ 8 ಏಕಶಿಲಾ ರಥಗಳು ಇವೆ. ಈ 8 ಏಕಶಿಲಾ ರಥಗಳು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ರಥಗಳು. ಇವುಗಳನ್ನ ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ. ಇನ್ನು ಮಹಾಬಲಿಪುರದಲ್ಲಿ ಗಂಗಾವತರಣ ಅನ್ನುವಂಥ ಉಬ್ಬು ಶಿಲ್ಪ ಇದ್ದು, ಇದರಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರ ಇದೆ. ಮಹಾಬಲಿಪುರದಲ್ಲಿ ಗಂಗಾವತರಣ ಅನ್ನುವಂಥ ಉಬ್ಬು ಶಿಲ್ಪ ಇದೆ. ಆ ಉಬ್ಬು ಶಿಲ್ಪದಲ್ಲಿ ಭಗೀರಥ ಮಹರ್ಷಿ ತಪಸ್ಸನ್ನ ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನ ಮಾಡ್ತಕ್ಕಂಥ ಚಿತ್ರ ನಮಗೆ ಕಾಣಸಿಗುತ್ತೆ. ಇನ್ನು ಪಲ್ಲವರು ನಿರ್ಮಿಸಿದ ಇನ್ನೆರಡು ಪ್ರಸಿದ್ಧ ದೇವಾಲಯಗಳು ಯಾವುವು ಅಂತಂದ್ರೆ ಕಾಂಚಿಯ ಕೈಲಾಸನಾಥ ಮತ್ತು ವೈಕುಂಠ ಪೆರುಮಾಳ್ ಅನ್ನುವಂಥ ದೇವಾಲಯಗಳು ಪಲ್ಲವರು ನಿರ್ಮಾಣ ಮಾಡಿರ್ತಕ್ಕಂಥ ಇನ್ನೆರಡು ಪ್ರಸಿದ್ಧ ದೇವಾಲಯಗಳು. ಸೊ ಇದಿಷ್ಟು ಕಾಂಚಿಯ ಪಲ್ಲವರಿಗೆ ಸಂಬಂಧಪಟ್ಟಂತೆ. ಇನ್ನು ನೇರವಾಗಿ ನಾವು ರಾಷ್ಟ್ರಕೂಟರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ರಾಷ್ಟ್ರಕೂಟರು ಕವಿರಾಜ ಮಾರ್ಗ ಅನ್ನುವಂಥ ಕೃತಿ ನಮಗೆಲ್ಲ ಗೊತ್ತೇ ಇದೆಯಲ್ಲ, ಲಕ್ಷಣ ಗ್ರಂಥ. ಅದು ಲಕ್ಷಣ ಗ್ರಂಥ ಅಂದ್ರೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ರಾಷ್ಟ್ರಕೂಟರ ಕಾಲಕ್ಕೆ ಸೇರಿರ್ತಕ್ಕಂಥ ಕವಿರಾಜ ಮಾರ್ಗ ಈ ಕೃತಿಯನ್ನ ರಚನೆ ಮಾಡಿದವರು ಯಾರು ಅಂದ್ರೆ ಶ್ರೀ ವಿಜಯ. ನೃಪತುಂಗನ ಆಸ್ಥಾನದಲ್ಲಿ, ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನಿಂದ ರಚಿತವಾಗಿರ್ತಕ್ಕಂಥ ಲಕ್ಷಣ ಗ್ರಂಥ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಹಾಗಾದ್ರೆ ಲಕ್ಷಣ ಗ್ರಂಥ ಅಂದ್ರೆ ಏನು? ಭಾಷೆ, ಶೈಲಿ, ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವಂತಹ ಗ್ರಂಥ ಅದು ಲಕ್ಷಣ ಗ್ರಂಥ. ಅಂದ್ರೆ ಒಂದು ಭಾಷೆಯ ಬಗ್ಗೆ,
ಅದರಲ್ಲಿರ್ತಕ್ಕಂಥ ಶೈಲಿ, ಛಂದಸ್ಸು ಮುಂತಾದ ಲಕ್ಷಣಗಳ ಬಗ್ಗೆ ವಿವರಣೆ ಮಾಡ್ತಕ್ಕಂಥ ಗ್ರಂಥವನ್ನೇ ನಾವು ಲಕ್ಷಣ ಗ್ರಂಥ ಅಂತ ಕರಿತೀವಿ. ಇನ್ನು ಸಂಸ್ಕೃತಕ್ಕೆ ವಾಲ್ಮೀಕಿ ಹೇಗೆ ಆದಿಕವಿಯೋ ಹಾಗೆ ಕನ್ನಡದ ಆದಿಕವಿ ಯಾರು ಅಂತಂದ್ರೆ ಪಂಪ. ಪಂಪ ಕೂಡ ರಾಷ್ಟ್ರಕೂಟರ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕವಿ. ಪಂಪನ ಕೃತಿಗಳು ಯಾವುವು ಅಂತಂದ್ರೆ ವಿಕ್ರಮಾರ್ಜುನ ವಿಜಯ, ಇದು ಮಹಾಕಾವ್ಯ. ಇದನ್ನು ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ವಿಕ್ರಮಾರ್ಜುನ ವಿಜಯ ಇದನ್ನು ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ಇದು ಪಂಪನ ಮಹಾಕಾವ್ಯ. ಇನ್ನು ಪಂಪನು ವೇಮುಲವಾಡದ ಮಾಂಡಲಿಕನಾಗಿರ್ತಕ್ಕಂಥ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದ. ಅರ್ಥ ಆಗ್ತಿದೆಯಾ? ಪಂಪನು ವೇಮುಲವಾಡದ ಮಾಂಡಲಿಕನಾಗಿರ್ತಕ್ಕಂಥ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದ. ರಾಷ್ಟ್ರಕೂಟರ ಕಾಲಕ್ಕೆ ಸೇರಿರ್ತಕ್ಕಂಥ ಇನ್ನೊಬ್ಬ ಮಹಾಕವಿ ಯಾರು ಅಂದ್ರೆ ಪೊನ್ನ. ಎಲ್ಲೋರದ ಕೈಲಾಸ ದೇವಾಲಯವು 100 ಅಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಇದು. ಎಲ್ಲೋರದಲ್ಲಿ ಕೈಲಾಸ ದೇವಾಲಯ ಇದೆ. ಈ ಕೈಲಾಸ ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ 100 ಅಡಿ ಎತ್ತರದ ಏಕಶಿಲಾ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರ್ತಕ್ಕಂಥ ಮಂದಿರ, ಅದು ಏಕಶಿಲಾ ಮಂದಿರ. ಇನ್ನು ಎಲ್ಲೋರದ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ರಾಷ್ಟ್ರಕೂಟರ ಅರಸನಾದ 1ನೇ ಕೃಷ್ಣನಿಗೆ ಸಲ್ಲುತ್ತೆ. 1ನೇ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲೋರದ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇದ್ರ ಬಗ್ಗೆ ಹಿಂದೆ ಒಂದ್ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ಎಲ್ಲೋರದ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ. ರಾಷ್ಟ್ರಕೂಟರ ಅರಸನಾದ 1ನೇ ಕೃಷ್ಣ ಎಲ್ಲೋರದ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಮುಂಬೈ ಬಂದರಿನ ಸಮೀಪ ಇರತಕ್ಕಂಥ ಎಲಿಫೆಂಟಾ ಗುಹೆಯಲ್ಲಿ ಭಾರಿ ಗಾತ್ರದ 3 ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರವಾಗಿ ಕಾಣಿಸುತ್ತೆ ನಮಗೆ. ಮುಂಬೈ ಬಂದರಿನ ಸಮೀಪ ಇರತಕ್ಕಂಥ ಎಲಿಫೆಂಟಾ ಗುಹೆಯಲ್ಲಿ ಈ 3 ಮುಖವುಳ್ಳ ಮಹೇಶ ಮೂರ್ತಿ ನಮಗೆ ಕಾಣಸಿಗುತ್ತೆ. ಇನ್ನು ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಯಾರು ಅಂದ್ರೆ 3ನೇ ಗೋವಿಂದ. 3ನೇ ಗೋವಿಂದನು ದಕ್ಷಿಣ ಭಾರತದ ಎಲ್ಲ ಕಡೆ ಪ್ರಭುತ್ವವನ್ನು ಸಾಧಿಸಿ ಹಿಮಾಲಯದ ತಪ್ಪಲಿನವರೆಗೆ ಸೈನ್ಯದೊಡನೆ ಜಯಭೇರಿ ಸಾಧಿಸಿದನು ಅಂತ ಹೇಳಲಾಗತ್ತೆ. ಆತನ ಆಸ್ಥಾನದ ಕವಿಯೊಬ್ಬ ಹೀಗೆ ವರ್ಣನೆ ಮಾಡ್ತಾನೆ. 3ನೇ ಗೋವಿಂದನ ಆಸ್ಥಾನದ ಕವಿ ಏನು ವರ್ಣನೆ ಮಾಡ್ತಾನೆ ಅಂತಂದ್ರೆ, ಗೋವಿಂದನ ಯುದ್ಧದ ಮದ್ದಾನೆಗಳು, ನೋಡಿ ಬರೀ ಸಾದಾ ಆಣೆ ಅಲ್ಲ, ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಅಂತ ವರ್ಣನೆ ಮಾಡ್ತಾನೆ. ಅಂದ್ರೆ 3ನೇ ಗೋವಿಂದ ರಾಷ್ಟ್ರಕೂಟರ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನಾಗಿದ್ದ ಅಂತ ಹೇಳ್ತಾನೆ. ಇನ್ನು ಅಮೋಘ ವರ್ಷ ನೃಪತುಂಗ, ಈತ ಕೂಡ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ. ಈತ 3ನೇ ಗೋವಿಂದನ ಮಗ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಶ್ರೀ ವಿಜಯ ಅನ್ನುವಂಥ ವಿದ್ವಾಂಸ ಇದ್ದ. ಈತನೇ ಕವಿರಾಜ ಮಾರ್ಗ ಅನ್ನುವಂಥ ಲಕ್ಷಣ ಗ್ರಂಥವನ್ನ ರಚನೆ ಮಾಡ್ತಾನೆ. ಲಕ್ಷಣ ಗ್ರಂಥ ಅಂದ್ರೆ ಏನು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಹೇಳಿದ್ದೇನೆ. ಇನ್ನು ನೃಪತುಂಗನು ಮಾನ್ಯಖೇಟ, ಈಗಿನ ಮಳಖೇಡ ಗುಲ್ಬರ್ಗ ಜಿಲ್ಲೆಯಲ್ಲಿದೆ, ಈ ಪಟ್ಟಣದ ನಿರ್ಮಾಣ ಮಾಡಿ ಅದನ್ನು ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಅಮೋಘ ವರ್ಷ ನೃಪತುಂಗ ಮಾನ್ಯಖೇಟವನ್ನ ಅಂದ್ರೆ ಗುಲ್ಬರ್ಗ ಜಿಲ್ಲೆಯ ಈಗಿನ ಮಳಖೇಡವನ್ನ ಆ ಪಟ್ಟಣವನ್ನು ನಿರ್ಮಾಣ ಮಾಡಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಇನ್ನು ಮಾನ್ಯಖೇಟ ಅನ್ನುವಂಥದ್ದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ವಿದೇಶಿ ಪ್ರವಾಸಿಗ ಸುಲೈಮಾನ್, ಬಹಳಷ್ಟು ಇಂಪಾರ್ಟೆಂಟ್ ಇದು. ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಸುಲೈಮಾನ್ ಏನ್ ಮಾಡ್ತಾನೆ ಅಂದ್ರೆ ವಿಶ್ವದ 4 ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಕೂಡ ಒಂದಾಗಿತ್ತು ಅಂತ ಬರೀತಾನೆ. ನೆನಪಿರಲಿ ನಿಮಗೆ, ವಿದೇಶಿ ಪ್ರವಾಸಿಗನಾಗಿರ್ತಕ್ಕಂಥ ಸುಲೈಮಾನ್ ವಿಶ್ವದಲ್ಲಿ 4 ಸಾಮ್ರಾಜ್ಯಗಳು, ಬೃಹತ್ ಆಗಿರ್ತಕ್ಕಂಥ ಸಾಮ್ರಾಜ್ಯಗಳಿವೆ, ಆ 4 ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಕೂಡ ಒಂದು ಅಂತ ಸುಲೈಮಾನ್ ಬರೀತಾನೆ. ಉಳಿದ 3 ಸಾಮ್ರಾಜ್ಯಗಳು ಯಾವುವು ಅಂತಂದ್ರೆ ರೋಮನ್ ಸಾಮ್ರಾಜ್ಯ, ಅರಬ್ ಸಾಮ್ರಾಜ್ಯ ಮತ್ತು ಚೀನಿ ಸಾಮ್ರಾಜ್ಯಗಳು. ಈ 3 ಬೃಹತ್ ಸಾಮ್ರಾಜ್ಯಗಳೊಂದಿಗೆ ಸಮಾನವಾಗಿ ನಿಲ್ಲಬಲ್ಲಂತ ಇನ್ನೊಂದು ಸಾಮ್ರಾಜ್ಯ ಯಾವ್ದಾದ್ರು ಇತ್ತು ಅಂದ್ರೆ ಅದು ರಾಷ್ಟ್ರಕೂಟರ ಸಾಮ್ರಾಜ್ಯ ಅಂತ ಸುಲೈಮಾನ್ ಬರೀತಾನೆ. ಇನ್ನು ರಾಷ್ಟ್ರಕೂಟರ ಇನ್ನೊಬ್ಬ ಪ್ರಮುಖ ಅರಸನಾಗಿರ್ತಕ್ಕಂಥ 3ನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನ ಆಶ್ರಯ ಪಡೆದಿದ್ದ. ಪೊನ್ನ ಕೂಡ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಇದಿಷ್ಟು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ. ಇನ್ನು ನೇರವಾಗಿ ನಾವು ಕಲ್ಯಾಣದ ಚಾಲುಕ್ಯರ ಬಗ್ಗೆ ನೋಡ್ತಾ ಹೋಗೋಣ. ಆಲ್ರೆಡಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಈ ಕಲ್ಯಾಣದ ಚಾಲುಕ್ಯರು ಯಾರು? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿತ್ತು. ಹೌದಾ, ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಚಾಲುಕ್ಯರು. ಅವರು ಬಾದಾಮಿ ಚಾಲುಕ್ಯರು, ಇವರು ಕಲ್ಯಾಣದ ಚಾಲುಕ್ಯರು. 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ವಂಶದ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಅರಸ. ಇವನು ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾನೆ. ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡಿದ ಅರಸ ಯಾರು ಅಂದ್ರೆ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ. ಇನ್ನು 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಬಿಲ್ಹಣ ಅನ್ನುವಂಥ ವಿದ್ವಾಂಸ ಇದ್ದ. ಈ ಬಿಲ್ಹಣ ಏನ್ ಮಾಡ್ತಾನೆ ಅಂತಂದ್ರೆ ವಿಕ್ರಮಾಂಕ ದೇವ ಚರಿತ ಅನ್ನುವಂಥ ಮಹಾಕಾವ್ಯವನ್ನ ರಚನೆ ಮಾಡ್ತಾನೆ. ಈ ವಿಕ್ರಮಾಂಕ ದೇವ ಅನ್ನುವಂಥ ಮಹಾಕಾವ್ಯ ಏನ್ ಮಾಡುತ್ತೆ ಅಂದ್ರೆ
ವಿಕ್ರಮಾದಿತ್ಯನ ಜೀವನ ವೃತ್ತಾಂತವನ್ನು ನಮಗೆ ತಿಳಿಸುತ್ತೆ. ಇನ್ನು 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಈ ಮಿತಾಕ್ಷರ ಸಂಹಿತೆ ಅನ್ನುವಂಥ ಕೃತಿ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತ ಮನ್ನಣೆಯನ್ನ ಪಡೆದಿತ್ತು. ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತ ಮನ್ನಣೆ ಪಡೆದ ಕೃತಿ ಯಾವುದು ಅಂತಂದ್ರೆ ಮಿತಾಕ್ಷರ ಸಂಹಿತೆ. ಈ ಮಿತಾಕ್ಷರ ಸಂಹಿತೆ ಅನ್ನುವಂಥ ಕೃತಿಯನ್ನು ಬರೆದವರು ಯಾರು ಅಂತಂದ್ರೆ ವಿಜ್ಞಾನೇಶ್ವರ ಅನ್ನುವಂಥ ವಿದ್ವಾಂಸ. ಇನ್ನು ಸರ್ವಜ್ಞ ಚಕ್ರವರ್ತಿ ಎಂದೇ ಪ್ರಖ್ಯಾತನಾದ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರ. ನೋಡಿ, ಸರ್ವಜ್ಞ ಚಕ್ರವರ್ತಿ ಅಂತ ಯಾರನ್ನ ಕರೆಯಲಾಗುತ್ತೆ ಅಂದ್ರೆ ಮುಮ್ಮಡಿ ಸೋಮೇಶ್ವರನನ್ನ ಕರೆಯಲಾಗುತ್ತೆ. ಈ ಮುಮ್ಮಡಿ ಸೋಮೇಶ್ವರ ಯಾರು ಅಂತಂದ್ರೆ 6ನೇ ವಿಕ್ರಮಾದಿತ್ಯನ ಮಗ. 6ನೇ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನನ್ನು ಸರ್ವಜ್ಞ ಚಕ್ರವರ್ತಿ ಅಂತ ಕರೆಯಲಾಗ್ತಾ ಇತ್ತು. ಈ ಮುಮ್ಮಡಿ ಸೋಮೇಶ್ವರ ಸಂಸ್ಕೃತದಲ್ಲಿ ಮಾನಸೋಲ್ಲಾಸ ಅನ್ನುವಂಥ ಗ್ರಂಥವನ್ನ ರಚನೆ ಮಾಡಿದ್ದ. 6ನೇ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನನ್ನು ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರೆ. ಈ ಸರ್ವಜ್ಞ ಚಕ್ರವರ್ತಿ ಅಂತ ಪ್ರಖ್ಯಾತವಾಗಿರ್ತಕ್ಕಂಥ ಮುಮ್ಮಡಿ ಸೋಮೇಶ್ವರ ಸಂಸ್ಕೃತದಲ್ಲಿ ಮಾನಸೋಲ್ಲಾಸ ಅನ್ನುವಂಥ ಗ್ರಂಥವನ್ನ ರಚನೆ ಮಾಡಿದ್ದ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿರ್ತಕ್ಕಂಥ ಕವಿಚಕ್ರವರ್ತಿ ಅಂತಾನೆ ಬಿರುದು ಪಡೆದಿರ್ತಕ್ಕಂಥ ರನ್ನನು, ಈ ರನ್ನನು ಸಾಹಸ ಭೀಮ ವಿಜಯ ಅಥವಾ ಇದನ್ನ ಗದಾಯುದ್ಧ ಅಂತ ಕೂಡ ಕರೀತಾರೆ. ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅನ್ನುವಂಥ ವೀರ ಕಾವ್ಯವನ್ನು ಈ ಕಲ್ಯಾಣಿ ಚಾಲುಕ್ಯರ ಕಾಲಾವಧಿಯ ಕವಿಚಕ್ರವರ್ತಿ ರನ್ನ ರಚನೆ ಮಾಡಿದ್ದಾನೆ. ಇನ್ನು ಪಂಪ, ಪೊನ್ನ ಮತ್ತು ರನ್ನ ಈ ಮೂವರನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರೆಯಲಾಗುತ್ತೆ. ಪಂಪ, ಪೊನ್ನ, ರನ್ನ. ಪಂಪ, ಪೊನ್ನ, ರನ್ನ ಈ ಮೂವರನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರೆಯಲಾಗುತ್ತೆ. ವಚನ ಸಾಹಿತ್ಯವು ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ಅಂತಾನೆ ಹೇಳ್ಬೋದು. ಇವರ ಕಾಲಾವಧಿಯಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ವಚನಕಾರರು ಹಲವಾರು ವಚನಗಳನ್ನ ರಚನೆ ಮಾಡ್ತಾರೆ. ಇನ್ನು ಪ್ರಮುಖ ವಚನಕಾರರು ಯಾರು ಅಂದ್ರೆ ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ ಈ ಕಾಲದ ಪ್ರಸಿದ್ಧ ವಚನಕಾರರು. ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ಕಾಲದ ಅತ್ಯುತ್ತಮ ವಾಸ್ತುಕೃತಿ. ನೆನಪಿರಲಿ ನಿಮಗೆ, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಏನಿದೆ ಇದು ಕಲ್ಯಾಣಿ ಚಾಲುಕ್ಯರ ಕಾಲದ ಅತ್ಯುತ್ತಮವಾಗಿರ್ತಕ್ಕಂಥ ವಾಸ್ತುಕೃತಿ. ಈ ದೇವಾಲಯವನ್ನು ಅಲ್ಲಿಯ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಅಂತ ವರ್ಣನೆ ಮಾಡುತ್ತೆ. ದೇವಾಲಯಗಳ ಚಕ್ರವರ್ತಿ ಅಂತ ಯಾವ ದೇವಾಲಯವನ್ನು ಕರೆಯಲಾಗುತ್ತೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ವರ್ಣನೆ ಮಾಡುತ್ತೆ. ಚಾಳುಕ್ಯರ ವಿಕ್ರಮಶಕೆ ಯಾವಾಗ ಆರಂಭ ಆಗುತ್ತೆ ಅಂದ್ರೆ 1076ರಲ್ಲಿ. 1076ರಲ್ಲಿ ಚಾಳುಕ್ಯರ ವಿಕ್ರಮಶಕೆ ಆರಂಭ ಆಗುತ್ತೆ. ಇದಿಷ್ಟು ಕಲ್ಯಾಣದ ಚಾಳುಕ್ಯರ ಬಗ್ಗೆ. ಇನ್ನು ಹೊಯ್ಸಳರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬೇಲೂರಿನ ಚನ್ನಕೇಶವ ದೇವಾಲಯ ಹೊಯ್ಸಳರ ಕಾಲದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ದೇವಾಲಯ. ಹೊಯ್ಸಳರ ದೇವಾಲಯಗಳನ್ನು ಕಟ್ಟಿಸಿದ ಶಿಲ್ಪಿ ಜಕಣಾಚಾರಿ ಅಂತ ಹೇಳಲಾಗತ್ತೆ. ದೇವಾಲಯದ ಒಳಗೆ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾ ಸೇವೆಗಾಗಿ ಇರುವಂತಹ ಸ್ಥಳವನ್ನು ನವರಂಗ ಅಂತ ಕರೆಯಲಾಗತ್ತೆ. ಈ ಹೊಯ್ಸಳರ ದೇವಾಲಯದ ಒಳಗಡೆ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾ ಸೇವೆಗಾಗಿ ಇರ್ತಕ್ಕಂಥ ಸ್ಥಳವನ್ನು ನವರಂಗ ಅಂತ ಕರೀತಾ ಇದ್ರು. ಇನ್ನು ನವರಂಗದ ಮೇಲ್ಗಡೆ ಇರ್ತಕ್ಕಂಥ ಛಾವಣಿಯನ್ನು ಭುವನೇಶ್ವರಿ ಅಂತ ಕರೀತಾರೆ. ನವರಂಗ ಮತ್ತು ಭುವನೇಶ್ವರಿ. ನವರಂಗದ ಮೇಲ್ಗಡೆ ಇರ್ತಕ್ಕಂಥ ಛಾವಣಿಯನ್ನ ಭುವನೇಶ್ವರಿ ಅಂತ ಕರೀತಾರೆ. ಇನ್ನು ಹೊಯ್ಸಳ ಶೈಲಿಯ ನೂರಾರು ದೇವಾಲಯಗಳು ಹಾಸನ ಜಿಲ್ಲೆಯ ಬೇಲೂರು, ಹಳೆಬೀಡು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ನಮಗೆ ಕಾಣಸಿಗ್ತವೆ. ಹಳೆಬೀಡಿನಲ್ಲಿರ್ತಕ್ಕಂಥ ವಿಶಾಲವಾದ ಪ್ರಾಚೀನ ಕೆರೆಯಿಂದಲೇ ಇದಕ್ಕೆ ದೋರ ಸಮುದ್ರ ಅನ್ನುವಂಥ ಹೆಸರು ಬಂತು. ಹಳೆಬೀಡಿನಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಪ್ರಾಚೀನ ಕೆರೆ ಇತ್ತು, ಅದನ್ನ ದೋರ ಸಮುದ್ರ ಅಂತ ಕರೀತಾ ಇದ್ರು. ಹೀಗಾಗಿ ಆ ಸ್ಥಳಕ್ಕೆ ದ್ವಾರ ಸಮುದ್ರ ಅಂತ ಹೆಸರು ಬಂತು. ಇನ್ನು ದೋರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ್ ಆಗಿರ್ತಕ್ಕಂಥ ಅಲ್ಲಾವುದ್ದೀನ್ನ ದಂಡನಾಯಕನಾದ ಮಲ್ಲಿಕ್ ಕಾಫರ್ 1310ರಲ್ಲಿ ಕೊಳ್ಳೆ ಹೊಡೆದ ನಂತರ ಅದು ಚೇತರಿಸಿಕೊಳ್ಳಿಲ್ಲ. ಹೀಗಾಗಿ ಅದು ಹಳೆಬೀಡಾಯಿತು. ಅರ್ಥ ಆಯ್ತಾ? ದೋರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ್ ಆಗಿರ್ತಕ್ಕಂಥ ಅಲ್ಲಾವುದ್ದೀನ್ನ ದಂಡನಾಯಕನಾದ ಮಲ್ಲಿಕ್ ಕಾಫರ್ ಏನ್ ಮಾಡ್ತಾನೆ ಅಂದ್ರೆ 1310ರಲ್ಲಿ ಕೊಳ್ಳೆ ಹೊಡಿತಾನೆ. ಮಲ್ಲಿಕ್ ಕಾಫರ್ ಕೊಳ್ಳೆ ಹೊಡೆದ ನಂತರ ದೋರ ಸಮುದ್ರ ಮತ್ತೆ ಚೇತರಿಸಿಕೊಳ್ಳಿಲ್ಲ. ಹೀಗಾಗಿ ಅದು ಹಳೆಬೀಡಾಯಿತು. ಈ ದೋರ ಸಮುದ್ರವೇ ಹೊಯ್ಸಳರ ರಾಜಧಾನಿ ಆಗಿತ್ತು. ದೋರ ಸಮುದ್ರ ಹೊಯ್ಸಳರ ರಾಜಧಾನಿ. ಲಾಂಛನ ಏನು ಅಂತಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳನ ಚಿತ್ರ. ಹಾಗಾದ್ರೆ ಹೊಯ್ಸಳರ ಸ್ಥಾಪಕ ಯಾರು? ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಾಮೆಂಟ್ ಮಾಡಿ. ಲಾಂಛನದಲ್ಲಿಯೇ ಉತ್ತರ ಇದೆ. ಹೊಯ್ಸಳರ ಲಾಂಛನ ಯಾವುದು ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳನ ಚಿತ್ರ. ಹೊಯ್ಸಳರ ಸ್ಥಾಪಕ ಯಾರು?
ಇನ್ನು ವಿಷ್ಣುವರ್ಧನ ಹೊಯ್ಸಳರ ಗಣ್ಯ ರಾಜನಾಗಿದ್ದ. ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನ ವಿಷ್ಣುವರ್ಧನ ಗೆದ್ದುಕೊತಾನೆ. ವಿಷ್ಣುವರ್ಧನ ಮೂಲತಃ ಜೈನ ಮತಸ್ಥ ಆಗಿದ್ದ ನಂತರ ವೈಷ್ಣವ ಪಂಥವನ್ನ ಸ್ವೀಕಾರ ಮಾಡ್ತಾನೆ. ಈತನ ರಾಣಿಯಾದ ಶಾಂತಲೆಯು ಜೈನ ಮತದಲ್ಲಿಯೇ ಮುಂದುವರಿತಾಳೆ. ಧರ್ಮ ಸಹಿಷ್ಣುವಾಗಿದ್ದ ವಿಷ್ಣುವರ್ಧನ ಶೈವ ಮತ್ತು ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹವನ್ನ ಆತನ ಕಾಲದಲ್ಲಿ ನೀಡಿದ್ದ. ಮೂರನೇ ಬಲ್ಲಾಳ ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸಾಗಿದ್ದ. ಈತನ ಕಾಲದಲ್ಲಿ ದೆಹಲಿಯ ಸುಲ್ತಾನರು ದಕ್ಷಿಣದ ಮೇಲೆ ದಂಡೆತ್ತಿ ಬರ್ತಾರೆ. ಇಲ್ಲಿಯ ಸಂಪತ್ತನ್ನ ದೋಚಿ ಇಲ್ಲಿರುವಂತಹ ದೇವಾಲಯಗಳನ್ನು ಭಗ್ನಗೊಳಿಸ್ತಾರೆ. ಮಧುರೈ ಸುಲ್ತಾನ ಮೂರನೇ ಬಲ್ಲಾಳನನ್ನು ಕ್ರೂರತನದಿಂದ ಕೊಲೆ ಮಾಡ್ತಾನೆ. ಮೂರನೇ ಬಲ್ಲಾಳನ ಮಗನಾಗಿರ್ತಕ್ಕಂಥ ನಾಲ್ಕನೇ ಬಲ್ಲಾಳನನ್ನು ಸಹ 1346ರಲ್ಲಿ ಮಧುರೆಯ ಸುಲ್ತಾನ ಕೊಲ್ಲಿಸಿದ್ರಿಂದ ಹೊಯ್ಸಳರ ಅರಸೊತ್ತಿಗೆ ಕೊನೆಯಾಗುತ್ತೆ. ಹೊಯ್ಸಳರ ಅರಸೊತ್ತಿಗೆ ಕೊನೆ ಆದಾಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ಜಣ್ಣ, ಹರಿಹರ ಮತ್ತು ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳಾಗಿದ್ದರು. ಜಣ್ಣನು ಕವಿಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪಡೆದಿದ್ದ. ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯವನ್ನು ಬರೆದನು. ಆಂಡಯ್ಯ ಅಚ್ಚ ಕನ್ನಡದಲ್ಲಿ ಕೃತಿಯನ್ನ ರಚನೆ ಮಾಡಿದ್ದ. ಇದೇ ಕಾಲದಲ್ಲಿ ಬಸವೇಶ್ವರ ಮತ್ತಿತರ ಶರಣರ ವಚನಗಳು ಕನ್ನಡ ಸಾಹಿತ್ಯದ ಸಂಪತ್ತನ್ನ ಹೆಚ್ಚಿಸ್ತವೆ. ಜಣ್ಣ ಯಶೋಧರ ಚರಿತೆಯನ್ನು ಬರೆದರೆ, ಹರಿಹರ ಗಿರಿಜಾ ಕಲ್ಯಾಣ, ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಮತ್ತು ಆಂಡಯ್ಯ ಕಬ್ಬಿಗರ ಕಾವಂ ಕೃತಿಗಳನ್ನ ರಚನೆ ಮಾಡಿದ್ರು. ಇದಿಷ್ಟು ಹೊಯ್ಸಳರಿಗೆ ಸಂಬಂಧಪಟ್ಟಂತೆ. ಇನ್ನು ನೇರವಾಗಿ ನಾವು ಚೋಳರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ತಾಮ್ರ ಮತ್ತು ತವರ ಇವೆರಡರ ಮಿಶ್ರಲೋಹವೇ ಕಂಚು. ನಟರಾಜ ಮತ್ತು ಕಾಳಿಂಗನ ಮೇಲೆ ನಡೆದಾಡುವ ಬಾಲಮುರಳಿ ಕೃಷ್ಣನ ಕಂಚಿನ ಶಿಲ್ಪಗಳು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ಚೋಳರು ನೀಡಿದ ಅಮೋಘ ಮತ್ತು ಅಪೂರ್ವವಾಗಿರ್ತಕ್ಕಂಥ ಕೊಡುಗೆ. 1000 ವರ್ಷ ಹಿಂದಿನ ತಂಜಾವೂರಿನ ಬೃಹದೀಶ್ವರ ಮಂದಿರವು ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ವಿಶ್ವವಿಖ್ಯಾತ ವಾಸ್ತುಕೃತಿಯಾಗಿದೆ. ಗರ್ಭಗುಡಿಯ ಮೇಲಿನ ಗೋಪುರವನ್ನು ದೇವಾಲಯದ ವಿಮಾನ ಅಂತ ಕರೀತಾ ಇದ್ರು. ಬೃಹದೀಶ್ವರ ದೇವಾಲಯದ ಮೇಲೆ ಇರತಕ್ಕಂಥ ವಿಮಾನ 61 ಮೀಟರ್ ಅಂದ್ರೆ 200 ಅಡಿ ಎತ್ತರವನ್ನ ಹೊಂದಿದೆ. ಬೃಹದೀಶ್ವರ ದೇವಾಲಯದ ಮೇಲೆ ಇರತಕ್ಕಂಥ ವಿಮಾನ ಅಂದ್ರೆ ಗೋಪುರ 61 ಮೀಟರ್ ಎತ್ತರವನ್ನ ಹೊಂದಿದೆ, ಅಂದ್ರೆ 200 ಅಡಿ ಎತ್ತರವನ್ನ ಹೊಂದಿದೆ. ಬೃಹದೀಶ್ವರ ದೇವಾಲಯವು ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ. ನಿಮಗೆ ನೆನಪಿರಬೇಕಿದು, ಚೋಳರು ನಿರ್ಮಾಣ ಮಾಡಿರ್ತಕ್ಕಂಥ ಬೃಹದೀಶ್ವರ ದೇವಾಲಯ ಭಾರತದಲ್ಲಿಯೇ ಅತ್ಯಂತ ಎತ್ತರದ ಮತ್ತು ಗಾತ್ರದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ದೇವಾಲಯ ಆಗಿದೆ. ಇದರ ಗೋಪುರವೇ 200 ಅಡಿ ಎತ್ತರವನ್ನ ಹೊಂದಿದೆ. ಇನ್ನು ಬೃಹದೀಶ್ವರ ದೇವಾಲಯವು ವಿಶ್ವ ಪರಂಪರೆಯ ತಾಣವೆಂದು ಮನ್ನಣೆಯನ್ನು ಪಡೆದಿದೆ. ಶಿವಾಲಯಗಳ ಮುಂದೆ ಇರತಕ್ಕಂಥ ನಂದಿ ವಿಗ್ರಹ ಚೋಳರ ವಾಸ್ತುಶಿಲ್ಪದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಹಾಗೆ ಬೃಹದೀಶ್ವರ ದೇವಾಲಯದ ಮುಂದೆ ಕೂಡ ಒಂದು ನಂದಿ ವಿಗ್ರಹ ಇದೆ. ಈ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲೇ ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಂದಿ ವಿಗ್ರಹ. ಅರ್ಥ ಆಯ್ತಾ? ಬೃಹದೀಶ್ವರ ದೇವಾಲಯ ಭಾರತದಲ್ಲಿ ಅತ್ಯಂತ ಎತ್ತರದ ಮತ್ತು ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದೇವಾಲಯ ಆದರೆ ಈ ದೇವಾಲಯದ ಮುಂದೆ ಒಂದು ನಂದಿ ವಿಗ್ರಹ ಇದೆ. ಆ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲೇ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ನಂದಿ ವಿಗ್ರಹ. ಇನ್ನು ಚೋಳರ ಇನ್ನೊಂದು ಬೃಹತ್ ದೇವಾಲಯ ಯಾವುದು ಅಂದ್ರೆ ಗಂಗೈಕೊಂಡ ಚೋಳಪುರಂನಲ್ಲಿ ಇರ್ತಕ್ಕಂಥ ಶಿವ ಮಂದಿರ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ 2010ರಲ್ಲಿ 1000 ರೂಪಾಯಿ ಮುಖಬೆಲೆಯ ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಅನ್ನುವಂಥ ನಾಣ್ಯವನ್ನ ಹೊರತಂದಿದೆ. ಅರ್ಥ ಆಯ್ತಾ? 2010ರಲ್ಲಿ 1000 ರೂಪಾಯಿ ಮುಖಬೆಲೆಯ ನಾಣ್ಯ, ಅದು ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಅನ್ನುವಂಥ ನಾಣ್ಯವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರತಂದಿದೆ. ತಂಜಾವೂರು ಚೋಳರ ರಾಜಧಾನಿಯಾಗಿತ್ತು. ಚೋಳ ಸಾಮ್ರಾಟರಲ್ಲಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಪ್ರಮುಖರಾಗಿರ್ತಕ್ಕಂಥ ಅರಸರು. ರಾಜರಾಜ ಚೋಳನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬೃಹದೀಶ್ವರ ದೇವಾಲಯವನ್ನ ಈತ ಕಟ್ಟಿಸ್ತಾನೆ. ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂದ್ರೆ ರಾಜರಾಜ ಚೋಳ. ಈ ರಾಜರಾಜ ಚೋಳ ನಿರ್ಮಾಣ ಮಾಡಿರ್ತಕ್ಕಂಥ ಬೃಹದೀಶ್ವರ ದೇವಾಲಯ ಭಾರತದಲ್ಲಿ ಅತ್ಯಂತ ಎತ್ತರದ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದೇವಾಲಯ. ಇನ್ನು ರಾಜೇಂದ್ರ ಚೋಳ, ರಾಜರಾಜ ಚೋಳನ ಮಗನಾಗಿರ್ತಕ್ಕಂಥ ಈತ ಉತ್ತರ ಭಾರತದ ದಂಡಯಾತ್ರೆಯನ್ನ ಕೈಗೊಳ್ತಾನೆ. ಈ ವಿಜಯದ ಸವಿ ನೆನಪಿಗಾಗಿ ಗಂಗೈಕೊಂಡ ಅನ್ನುವಂಥ ಬಿರುದನ್ನ ಧರಿಸ್ತಾನೆ. ಗಂಗೈಕೊಂಡ ಅನ್ನುವಂಥ ಬಿರುದು ಯಾರ್ದು ಅಂತಂದ್ರೆ ರಾಜೇಂದ್ರ ಚೋಳನದ್ದು. ಈ ರಾಜೇಂದ್ರ ಚೋಳ ಯಾರು ಅಂತಂದ್ರೆ ರಾಜರಾಜ ಚೋಳನ ಮಗ. ಅಲ್ಲದೆ ಗಂಗೈಕೊಂಡ ಚೋಳಪುರಂ ಅನ್ನುವಂಥ ಹೊಸ ರಾಜಧಾನಿಯನ್ನು ಹಾಗೂ ಅಲ್ಲೊಂದು ಬೃಹತ್ ಶಿವಾಲಯವನ್ನು ಕೂಡ ಕಟ್ಟಿಸ್ತಾನೆ. ಜೊತೆಗೆ ಗಂಗೈಕೊಂಡ ಚೋಳಪುರಂ ಅನ್ನುವಂಥ ಹೊಸ ರಾಜಧಾನಿಯನ್ನು ಕಟ್ಟಿಸಿ ಅಲ್ಲೊಂದು ಬೃಹತ್ ಆಗಿರ್ತಕ್ಕಂಥ ಶಿವಾಲಯವನ್ನ ನಿರ್ಮಾಣ ಮಾಡ್ತಾನೆ.
ಹಾಗೆ ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾಗಿರ್ತಕ್ಕಂಥ ಚೋಳಗಂಗಂ ಅನ್ನುವಂಥ ಕೆರೆಯನ್ನು ಕೂಡ ತೋಡಿಸ್ತಾನೆ. ಈ ಚೋಳಗಂಗಂ ಅನ್ನುವಂಥ ಕೆರೆಯಲ್ಲಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಗಂಗಾ ನದಿಯ ಪವಿತ್ರ ಜಲವನ್ನ ತಂದು ಹಾಕಿದ್ರು ಅಂತ ಹೇಳಲಾಗುತ್ತೆ. ಈ ಕೆರೆಗೆ ಉತ್ತರ ಭಾರತದಿಂದ ಸಂಭ್ರಮದಿಂದ ಹೊತ್ತು ತಂದ ಪವಿತ್ರ ಗಂಗಾ ಜಲವನ್ನು ವಿಧಿವತ್ತಾಗಿ ಕೆರೆಗೆ ಸುರಿಯಲಾಯಿತು. ಚೋಳಗಂಗಂ ಅನ್ನುವಂಥದ್ದು ರಾಜೇಂದ್ರ ಚೋಳ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆ, ನೀರಾವರಿಗೆ ಯೋಗ್ಯವಾಗಿರ್ತಕ್ಕಂಥ ಕೆರೆ ಅದು. ಇನ್ನು ಈ ಚೋಳಗಂಗಂ ಅನ್ನುವಂಥ ಕೆರೆಯಲ್ಲಿ ಗಂಗಾ ನದಿಯ ಪವಿತ್ರ ಜಲವನ್ನ ಸುರಿಯಲಾಯಿತು ಅಂತ ಹೇಳಲಾಗುತ್ತೆ. ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿ ಶ್ರೀ ವಿಜಯ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರ ಚೋಳನ ಇನ್ನೊಂದು ಗಣನೀಯವಾಗಿರ್ತಕ್ಕಂಥ ಸಾಧನೆ. ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿ ಶ್ರೀ ವಿಜಯ ಅನ್ನುವಂಥ ರಾಜ ಇದ್ದ, ಆ ರಾಜನ ರಾಜ್ಯವನ್ನ ಗೆದ್ದುಕೊಂಡಿರ್ತಕ್ಕಂಥದ್ದು ರಾಜೇಂದ್ರ ಚೋಳನ ಇನ್ನೊಂದು ಗಣನೀಯವಾಗಿರತಕ್ಕಂಥ ಸಾಧನೆ. ಇನ್ನು ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣಯುಗ ಆಗಿತ್ತು. ಇವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಹುಲುಸಾಗಿ ಬೆಳೆಯುತ್ತೆ. ಪೆರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ. ಇವರ ಕಾಲದ ಕಂಬನ್ ಬರೆದಿರುವಂತಹ ರಾಮಾಯಣವು ಇಂದಿಗೂ ಕೂಡ ಜನಪ್ರಿಯವಾಗಿದೆ. ಚೋಳರ ಕಾಲದಲ್ಲಿರ್ತಕ್ಕಂಥ ಕಂಬನ್ ಅನ್ನುವಂಥ ಸಾಹಿತಿ ರಾಮಾಯಣವನ್ನು ಬರೀತಾರೆ. ಆ ರಾಮಾಯಣ ಇಂದಿಗೂ ಕೂಡ ಜನಪ್ರಿಯವಾಗಿರುವಂಥದ್ದು. ಇನ್ನು ಚೋಳರ ಗ್ರಾಮಾಡಳಿತದ ಕುರಿತು ವಿವರಿಸುವಂತಹ ಶಾಸನ ಯಾವುದು ಅಂದ್ರೆ 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ. ಚೋಳರ ಗ್ರಾಮಾಡಳಿತದ ದಕ್ಷತೆಯನ್ನು ಮೆಚ್ಚಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಚೋಳರ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಅನ್ನುವಂತೆ ಇದ್ದುವು ಅಂತ ವರ್ಣನೆ ಮಾಡ್ತಾರೆ. ಚೋಳರ ಗ್ರಾಮಗಳು ಪುಟ್ಟ ಗಣರಾಜ್ಯಗಳಂತೆ ಇದ್ದುವು ಅಂದ್ರೆ ಅಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಗ್ರಾಮಾಡಳಿತ ಚೋಳರ ಕಾಲದಲ್ಲಿ ಇತ್ತು. ಈ ಚೋಳರ ಕಾಲದ ಗ್ರಾಮಾಡಳಿತದ ಕುರಿತು ಯಾವ ಶಾಸನ ವಿವರಣೆ ಮಾಡುತ್ತೆ ಅಂದ್ರೆ 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ. ಸೊ ಇದಿಷ್ಟು ಚೋಳರ ಬಗ್ಗೆ. ಆತ್ಮೇಲೆ ಇದುವರೆಗೂ ನಾವು ಸಂಗಮ್ ಸಾಹಿತ್ಯ ಮತ್ತು ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಪ್ರಮುಖ 9 ರಾಜವಂಶಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೇವೆ. ಸೊ ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಈ ತರಗತಿಯ ಕುರಿತಾದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. 6ನೇ ತರಗತಿಯ ಸಮಾಜ ವಿಜ್ಞಾನದ 5ನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.